ವೆಲ್ಕಮ್ ಟು ಕಿಚನ್ ಗಾರ್ಡನ್. ನಮಸ್ಕಾರ. ನಾನು BKBN ಮೂರ್ತಿ ಅಂತ, ಇಲ್ಲೇ ಬಳ್ಳಾರಿಯ ನೆಹರು ಕಾಲನಿ ನಿವಾಸಿ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಕೃಷಿ ಚಟುವಟಿಕೆಯಲ್ಲಿ ಯಾರಾದರೂ ತೊಡಕೋಬೋದಾ ನಗರವಾಸಿಗಳು ಅಂತಕ್ಕಂಥದ್ದು. ಅದರಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ಆ ಪ್ರಯತ್ನ ಏನು ಮಾಡಿದ್ದೀನಿ ಅಂತಕ್ಕಂಥದ್ದು ನಿಮಗೆ ತೋರಿಸ್ಲಿಕ್ಕೆ ಇದು ಮಾಡಿದ್ದೀನಿ. ಫಸ್ಟ್ ನಾನೊಂದು ಇದನ್ನು ಶೇಡ್ ನೆಟ್ ಹಾಕ್ಕೊಂಡಿದ್ದೀನಿ. ಯಾಕೆಂತಂದರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಸೊ ಇದೊಂದು ಶೇಡ್ ನೆಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಒಳಗಡೆ ಬನ್ನಿ. ಸೊ ಹಾಗೆಯೇ ಈ ಕೀಟ ಕ್ರಿಮಿಗಳು ಕೂಡ ಯಾವುದು ಬರಬಾರ್ದು ಅಂತೇಳಿ ಈ ಒಂದು ಶೇಡ್ ನೆಟ್ಟನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲದನ್ನು ನಾನು ಸ್ಟಾರ್ಟ್ ಮಾಡಿ ಒಂದು 20 ರಿಂದ 25 ದಿನ ಆಗಿರ್ಬೋದು. ಸೊ ನೋಡಿ, ಇದನ್ನು ಬದನೆಕಾಯಿ, ಸೊ ನಂತರ ಟೊಮೆಟೊ, ಆಮೇಲೆ ಹಾಗೆಯೇ ಸಾಕಷ್ಟು ಹಾಕಿದ್ದೀನಿ. ಸೊ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅಂದ್ರೇನು, ಸೊ ಪ್ರತಿ ಗಿಡಗಳನ್ನು ಕೂಡ ನಾವು ಇಲ್ಲಿ ಬೆಳಿಲಿಕ್ಕೆ ಒಂದು ಅವಕಾಶ ಇದೆ. ಇದು ಏನು ಅಂತಂದರೆ, ಇದು ಮಾಳಿಗೆ ಮೇಲೆ ಬೆಳೆದಿರೋದ್ರಿಂದ, ಟೆರೆಸ್ ಗಾರ್ಡನ್ ಆಗಿರೋದ್ರಿಂದ, ಇದು ಈ ನಮ್ಮ ಟೆರೆಸ್ಗೆ ಆಗಲಿ RCCಗಾಗಲಿ ಯಾವುದೇ ರೀತಿಯಾದಂಥ ಭಾರ ಆಗಬಾರ್ದು ಅಂತೇಳಿ ಈ ಮಣ್ಣನ್ನು ಯೂಸ್ ಮಾಡಲಾರ್ದೆ ಓನ್ಲಿ ನೀರಿನಿಂದ ಯಾವ ರೀತಿ ಬೆಳಿಬೋದು ಅಂತಕ್ಕಂಥದ್ದನ್ನು ಒಂದು ಸ್ಟಡಿ ಮಾಡಿ ಇದನ್ನು ಮಾಡಿದ್ದೀನಿ. ಸೊ ಹಾಗೆಯೇ ಇಲ್ಲಿ ಬನ್ನಿ. ಸೊ ಇದು ಕೋಸಿದೆ, ಸೌತೆಕಾಯಿ, ಬೀನ್ಸ್, ಓಕೆ, ಹಾಗೆಯೇ ಟೊಮೆಟೊ. ಸೊ ನನಗಿನ್ನ ಎಲ್ಲ ಏನೇನು ಯಾವ್ಯಾವ ರೀತಿ ಗಿಡಗಳು ರಿಯಾಕ್ಟ್ ಮಾಡ್ತವೆ, ಯಾವ ರೀತಿ ಫಲ ಕೊಡ್ತವೆ, ಯಾವ ರೀತಿ ಅವು ತೊಂದರೆ ಅನುಭವಿಸ್ತವೆ, ಆ ತೊಂದರೆಗೆ ನಾವು ಏನು ಅವಕ್ಕೆ ಸಹಕಾರ ಮಾಡ್ಬೋದು ಅಂತಕ್ಕಂಥದ್ದು, ಒಬ್ಬ ಮನುಷ್ಯ ಒಂದು ಮಗು ಹೇಗೆ ಬೆಳೀತದೋ ಹಾಗೇನೆ ಗಿಡಗಳು ಕೂಡ ಬೆಳೀತಕ್ಕಂಥದ್ದು ನಾನು 30 ದಿನದಲ್ಲೇ ಅದನ್ನು ಕಂಡುಕೊಂಡಿದ್ದು. ಅದೇ ನೋಡಿ, ಇದು ಬದನೆಕಾಯಿ ಎಲ್ಲ ಈಗ ಆಲ್ರೆಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಇದು 20 ದಿನದ ಗಿಡ ಮಾತ್ರ. ಇದನ್ನೆಲ್ಲ ಗಿಡಗಳನ್ನು ನಾನೇ ಇಲ್ಲಿ ರೆಡಿ ಮಾಡ್ಕೊಳ್ತೇನೆ. ಸೊ ನಾನು ಎಲ್ಲೇ ಹೊರಗಡೆಯಿಂದ ಗಿಡಗಳನ್ನ ತರಲ್ಲ, ನಾನೇ ನನ್ನ ನರ್ಸರಿಯಲ್ಲಿ ಗಿಡಗಳನ್ನು ಬೀಜನ್ನು ಹಾಕಿ. ಸೊ ಇಲ್ಲಿ ನೋಡಿ, ಬನ್ನಿ ತೋರಿಸ್ತೀನಿ ನೋಡಿ. ಇದೆಲ್ಲದು ಏನಂತಂದರೆ, ಇದು ಸೊಬಾಕ್ಷಿ ಪಲ್ಯ ಹಾಕಿದ್ದೀನಿ. ಸೊ ದಿಸ್ ಈಸ್ ಇದು. ಆಮೇಲೆ ರಾಜಗಿರಿ ಹಾಕ್ಕೊಂಡಿದ್ದೀನಿ, ಬೆಂಡೆ, ಕೋಸು, ಇದು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಇದು ಬೆಂಡೆಕಾಯಿ. ಸೊ ಇದು ಕೂಡ. ಸೊ ಇದೆಲ್ಲದನ್ನು ಕೂಡ ನಾನು ನರ್ಸರಿಯಲ್ಲಿನೇ ಟೊಮೆಟೊ ಎಲ್ಲದನ್ನು ನಾನೇ ಬೆಳ್ಕೊತೀನಿ. ಇದು ಹೇಗೆ ತೆಗಿತೀರಿ ಸರ್? ಅಂದರೆ ಆ ಗಿಡದ ಹೇಗೆ ತೆಗಿಲಿಕ್ಕೆ ಬರುತ್ತಾ? ಅಲ್ಲ, ಇದು ಏನು ತೆಗಿಲಿಕ್ಕೆ ಬರೋದು, ಇದು ಈಜಿ ಇರ್ತದೆ. ಇದೇನು ಕಷ್ಟದ್ದು ಪ್ರಶ್ನೆ ಇಲ್ಲ. ಇದು ಒಂದು ಇಷ್ಟು ದಿನಗಳಾದಮೇಲೆ, ಇದು ನೋಡ್ರಿ, ಇದು 20 ದಿನದ ಗಿಡ. ಇದನ್ನು ನಾವೇನು ಮಾಡ್ತೀವಿ, ಇದನ್ನು ಈ ರೀತಿಯಾಗಿ ತೆಗಿತೀವಿ. ಸೊ ನೋಡಿ, ಇಲ್ಲಿ ಇಟ್ಟಿರ್ತೀವಿ. ಓಕೆ, ಇದು 20 ದಿನದ ಗಿಡ. ಇದನ್ನು ತೊಗೊಂಡೋಗಿ ಮತ್ತೆ ನಾವು ಅದನ್ನ ನಮ್ಗೆ ಎಲ್ಲಿ ಬೇಕಾದ್ರೂ ಅಲ್ಲಿ ಪ್ಲಾಂಟೇಶನ್ ಮಾಡ್ತೀವಿ. ಈ ರೀತಿ ಪ್ಲಾಂಟೇಶನ್ ಸರ್. ಇದನ್ನೇನಿದೆ, ಮತ್ತೆ ಇದನ್ನು ಇಲ್ಲಿ ಪೈಪ್ಗಳ ಮುಖಾಂತರ ಇದನ್ನು ಹೈಡ್ರೋಪಾನಿಕ್ಸ್ ಅಂತ ಹೇಳ್ತೀವಿ. ನೋಡಿರಿ, ಇದೆಲ್ಲ ಬೇರೆ ಹೇಗೆ ಬಂದಿದೆ. ಇದು ಕೇವಲ ನೀರಿನಿಂದ ಬೆಳೀತಕ್ಕಂಥದ್ದು. ಇದು ಯಾವುದೇ ಕಾರಣಕ್ಕೂ ಟೋಟಲಿ ನೋಡಿ, ಅಲ್ಲಿ ನೀರು ಫ್ಲೋ ಆಗ್ತಾ ಇರ್ತದೆ. ಇದು ಬನ್ನಿ ತೋರಿಸ್ತೀನಿ. ಈಗ ನೋಡಿ, ಇಲ್ಲಿ ಬೀನ್ಸ್ ಯಾವ ರೀತಿಯಾಗಿ ಬರ್ತಾ ಇದೆ. ಇದಕ್ಕೋಸ್ಕರ ಇದು ಹಂದ್ರ ಹಾಕಿ ರೆಡಿ ಮಾಡಿದ್ದೀನಿ. ಸೊ ಅವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಬೆಳಿಲಿಕ್ಕೆ ಅಂತೇಳಿ. ಸೊ ಇದು ಹೈಡ್ರೋಪಾನಿಕ್ ಸಿಸ್ಟಮಲ್ಲಿ ನೋಡ್ರಿ, ಇದನ್ನು ಒಂದು ರಿಸರ್ವೇರ್ ಅಂತ ಹೇಳ್ತೀವಿ. ಇಲ್ಲಿ ಪ್ರತಿ ಪೈಪಲ್ಲೂ ಈ ರೀತಿಯಾಗಿ ನೀರು ಬಿಟ್ಟಿರ್ತೀವಿ. ಸೊ ಆ ನೀರು ಮತ್ತೆ ಬಂದು ರೀಸೈಕಲ್ ಆಗಿ ಮತ್ತೆ ಇದು ರಿಸರ್ವೇರಲ್ಲೇ ಬೀಳ್ತದೆ. ಎಲ್ಲದನ್ನು ಕೂಡ ಇದಕ್ಕೆ ಬೇಕಾದಂಥ ಗೊಬ್ಬರ ಎಲ್ಲದನ್ನು ಕೂಡ ಇದರಲ್ಲೇ ಕೊಡ್ತೀವಿ. ಒಂದೇ ಒಂದು ಏನು ಅಂತಂದರೆ, ಯಾವುದೇ ರೀತಿಯಾದಂಥ ಒಂದು ಕ್ರಿಮಿನಾಶಕಗಳ ಇವುಗಳನ್ನು ಯೂಸ್ ಮಾಡೋದಿಲ್ಲ. ಕೇವಲ ಸಾವಯವ ರೀತಿಯಲ್ಲಿನೇ ಬೆಳೀತಕ್ಕಂಥದ್ದು ಒಂದು ಪದ್ಧತಿಯನ್ನು ನಾವು ಫುಲ್ಲಿ ಆರ್ಗ್ಯಾನಿಕ್ ಇದನ್ನು ಕಲ್ಟಿವೇಟ್ ಮಾಡಿದ್ದೀವಿ. ಹಾಗೆಯೇ ಇದು ನನ್ನ ಪ್ರಯತ್ನ ಇರಲಿ ಅಂತೇಳಿ ಈ ಹೂವಿನ ಗಿಡಗಳನ್ನು ಬೆಳೆಸ್ಬೋದಾ ಅಂತ ಚೆಕ್ ಮಾಡ್ಲಿಕ್ಕೆ ಹಾಕ್ಕೊಂಡಿದ್ದೀನಿ. ಇದು ನೋಡಿರಿ, ಇದು ಕ್ಯಾಪ್ಸಿಕಮ್. ಸೊ ಯಾವ ರೀತಿಯಾಗಿ ಬರ್ತಾ ಇದೆ, ಇದು ಕೇವಲ ನೀರಲ್ಲೇ ಬೆಳೀತಕ್ಕಂಥದ್ದು. ಇದು ಯಾವ ರೀತಿ ಬೇರುಗಳು ಬರ್ತಾ ಇದೆ ನೋಡಿ. ಸೊ ಅಟ್ ದಿ ಸೇಮ್ ಟೈಮ್ ಈಗ ಇದು ನೋಡಿ. ಸೊ ಇಲ್ಲಿ ಇದು ನೋಡಿ, ಇದು ಬದನೆಕಾಯಿ ಅಂದರೆ ನಮ್ಮ ಸಿಲ್ವಾರ್ ಬದನೆಕಾಯಿ. ಓಕೆ, ಸೊ ದಿಸ್ ಈಸ್ ಮುಳ್ಳು ಬದನೆಕಾಯಿ ಅಂತೀವಲ್ಲ, ನೋಡ್ರಿ ಇಲ್ಲಿ ಮುಳ್ಳಿದೆ. ಸೀಮೆ ಬದನೆ ಇಲ್ಲ, ಮುಳ್ಳು ಬದನೆಕಾಯಿ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮುಳ್ಳಿರುತ್ತೆ ಇಲ್ಲಿ. ಸೊ ದಿಸ್ ವಿಲ್ ಬಿ ವೆರಿ ಟೇಸ್ಟಿ. ನಮ್ಮ ಸಿಲ್ವಾರ್ ಬದನೆಕಾಯಿ ಅಂತ ಹೇಳ್ತೀವಿ. ಇದು ಭಾಳ, ಈ ಮುಳ್ಳು ಬದನೆಕಾಯಿ ಭಾಳ ಈ ಕಡೆ ಜನಗಳಿಗೆ ಇಷ್ಟ. ಅದನ್ನು ಯಾವ ರೀತಿ ಬೆಳಿಬೋದು ಅಂತೇಳಿ ಚೆಕ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದು ಬೀನ್ಸ್, ಇದನ್ನು ಮೊನ್ನೆ ಪ್ಲಾಂಟೇಶನ್ ಮಾಡಿದ್ದೀನಿ. ತೆಗೆದು ನೋಡಿ ಯಾವ ರೀತಿಯಾಗಿ ಬೇರು ಬರ್ತದೆ. ಈ ಬೇರು ಎಷ್ಟು ಚೆನ್ನಾಗಿ ಬರ್ತದೆ, ಸೊ ಅಷ್ಟೇ ಇದು ಗಿಡನೂ ಬೆಳೀತಾ ಹೋಗುತ್ತೆ. ಇದಕ್ಕೆ ಬೇಕಾದಂಥ ಗೊಬ್ಬರನ ನಾವು ನೀರಲ್ಲೇ ಕೊಡ್ತೀವಿ ಅಷ್ಟೇ. ಇದ್ರ ಮೇಲೆ ಏನಾದರೂ ಸಪೋಸ್ ಸಿಂಪಡಣೆ ಮಾಡಬೇಕು ಅಂತಂದರೆ, ಈಗ ಇಲ್ಲಿ ನೀಮ್ ಆಯಿಲ್ ಇಟ್ಕೊಂಡಿದ್ದೀವಿ. ಇದು RO ಯಾಕೆ ಹಾಕಿದ್ದೀರಿ ಸರ್? ಇದು RO ಬಂದು ಈ ಗಿಡಗಳಿಗೆ ನಮಗೆ ಬೇಕು. ಇದರದ್ದು ಇದಕ್ಕೆ ಜೀವನೇ ನೀರು. ನಾವು ಮಾಡ್ತಾ ಇರೋದೇ ಹೈಡ್ರೋಪಾನಿಕ್ಸ್ ಅಂದರೆ ವಾಟರ್ ಬೇಸ್ಡ್ ಟೆಕ್ನಾಲಜಿ. ಸೊ ಹಾಗಾಗಿ ನೀರು ಕೂಡ ಅವಕ್ಕೆ ಒಳ್ಳೆ ನೀರು ಸಿಗಬೇಕು, ಯಾವುದೇ ರೀತಿಯ ಕಲುಷಿತ ನೀರು ಸಿಗಬಾರ್ದು ಅಂತೇಳಿ ನಾನು RO ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ. ನಾನೇ ಇದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ. ಸೊ
ಸೊ ಇದನ್ನು 3 ಟ್ಯಾಂಕ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವ್ಯಾವ ರೀತಿ ಗೊಬ್ಬರ ಬೇಕು ಅಂತೇಳಿ ನಾನು ಇದರಲ್ಲೇ ರೆಡಿ ಮಾಡ್ಕೊತೀನಿ. ಸೊ ಬೆಳೀತಕ್ಕಂಥ ಗಿಡ ಒಂಥರ, ಹೂ ಬಿಡ್ತಕ್ಕಂಥ ಗಿಡ ಒಂಥರ. ಇಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ. ಸೊ ನೀವು ಈ ಹೂಗಳನ್ನ ಈಗ ಫ್ಲವರಿಂಗ್ ಬರ್ತಾ ಇದೆ ಟೊಮೆಟೊದಲ್ಲಿ. ಇದು ಕೂಡ ಇದು 25 ದಿನದ ಗಿಡ ಇದು. ಸೊ ಆಲ್ರೆಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಗೊಬ್ಬರ ಬೇರೆ ಬೇಕು, ಬೆಳೀತಕ್ಕಂಥ ಗಿಡಕ್ಕೆ ಗೊಬ್ಬರ ಬೇರೆ ಬೇಕು, ಮತ್ತು ಹೂವಾಗಿ ಹಣ್ಣಾಗೋ ರೀತಿಯಲ್ಲಿ ಬರಬೇಕಾದಾಗ ಅದಕ್ಕೆ ಗೊಬ್ಬರ ಬೇರೆ ಬೇಕು. ಅದಕ್ಕೋಸ್ಕರನೇ ಈ 3 ಟ್ಯಾಂಕ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಒಂದೊಂದು ಇದಕ್ಕೆ ಒಂದೊಂದು ಗೊಬ್ಬರ ಕೊಡಬೇಕು ಅಂತೇಳಿ. ಗೊಬ್ಬರ ಕೂಡ ಎಲ್ಲ ಸಾವಯವ ಗೊಬ್ಬರನೇ, ಯಾವುದು ಕೆಮಿಕಲ್ ಇದನ್ನು ಯಾವುದನ್ನು ಯೂಸ್ ಮಾಡೋದಿಲ್ಲ. ಸೊ ಇದು ನೋಡಿರಿ, ಇದು ಬೀನ್ಸ್ ಯಾವ ರೀತಿ ಬರ್ತಾ ಇದೆ ಅಂತ. ಸೊ ಹಾಗೆಯೇ ಇದು ಪುಂಡಿ ಪಲ್ಯ. ಬೇಸಿಕಲಿ ನೋಡಿರಿ ಎಷ್ಟು ಕ್ಲಿಯರ್ ಆಗಿದೆ ಇಲ್ಲಿ ನೋಡಿ. ಓಕೆ, ಇದೆಲ್ಲ ಪುಂಡಿ ಪಲ್ಯ. ಓಕೆ, ನಾವು ಯಾವುದಾದ್ರೂ ಬೆಳ್ಕೊಬೋದು, ರಾಜಗಿರಿ, ಪುಂಡಿ ಪಲ್ಯ. ಸೊ ಅಂದರೆ ನಾನು ಎಲ್ಲದನ್ನ ಟ್ರೈ ಮಾಡ್ತಾ ಇದ್ದೀನಿ. ಇದು ನೋಡಿರಿ ಬೇಸಿಕಲಿ ಸೌತೆಕಾಯಿ ಬಳ್ಳಿ. ಈ ಬಳ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ಹಂದ್ರನ್ನು ಹಾಕಿರೋದಿದೆ. ಆಮೇಲೆ ಇದು ಕೋಸುಗಡ್ಡಿ. ಓಕೆ, ಇದೆಲ್ಲ ಕೋಸು ಹಾಕಿದ್ದೀನಿ. ಈ ಕೋಸುಗಡ್ಡೆ ವಜಾ ತಡೆಯುತ್ತಾ? ವಜಾ ತಡೆಯುತ್ತೆ. ಅದು ಎಲ್ಲ ನಾವೆಲ್ಲ ನಮ್ಮ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲದನ್ನ ಮಾಡಿನೇ ಮಾಡ್ಬೇಕು ನೋಡ್ರಿ, ಬೇರೆ ಯಾವ ರೀತಿ ಬಂದಿದೆ. ಓಕೆ, ಸೊ ಇದು ಕೂಡ 25 ದಿನದ ಪ್ಲಾಂಟ್. ಸೊ ಇದು ಇನ್ನೂ ಒಂದು 30 ಡೇಸಲ್ಲಿ ಇದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಇದು ಏನು ಮಾಡುತ್ತೆ, ಇದಕ್ಕೆ ಇನ್ನೂ ಏನು ಬೇಕಾಗುತ್ತೆ ಎಲ್ಲದನ್ನು ಕೂಡ ನಾವು ನೋಡ್ಕೊಳ್ಳಿಕ್ಕೆ ಇದಿದೆ. ಆಮೇಲೆ ಪ್ರತಿಯೊಬ್ಬರು ಕೂಡ ಇದನ್ನು ಪ್ರಯತ್ನವನ್ನು ಮಾಡ್ಬೋದು. ಇದಕ್ಕೆ ಏನಾದರೂ ಒಂದು ಸಣ್ಣ ಇಂಟ್ರೆಸ್ಟ್ ಬೇಕಷ್ಟೇ. ಒಂದು ಹಾಬಿ ಥರ ಮಾಡಿಕೊಂಡು ನಮಗೆ ಬೇಕಾದಂಥ ತರಕಾರಿಗಳನ್ನು ನಾವೇ ಮನೆಯಲ್ಲಿ, ಈ ಎಲೆ ಪಲ್ಯ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಮಿರ್ಚಿ ಆಗಿರ್ಬೋದು, ಸೌತೆಕಾಯಿ, ಬೀನ್ಸು, ಕೋಸು, ಮತ್ತು ಇವು ನೇಮ್ ಇಟ್ಟು ನಿಮಗೆ ಏನು ಬೇಕೋ ಎಲ್ಲದನ್ನು ಕೂಡ, ಇನ್ಕ್ಲೂಡಿಂಗ್ ಕ್ಯಾಪ್ಸಿಕಮ್. ಸೊ ನಿಮಗೆ ಬೆಳ್ಕೊಳ್ಳಿಕ್ಕೆ ಒಂದು ಆಸಕ್ತಿ ಇದ್ದರೆ ಬೆಳ್ಕೋಬೋದು ಅನ್ನೋದು ಒಂದು ಪ್ರಯತ್ನಕ್ಕೆ ಸೊ ನೀವು ಕೂಡ ಕೈ ಜೋಡಿಸ್ಬೋದು. ಥ್ಯಾಂಕ್ ಯು.